ತಾಳಿಕೋಟೆ ಪಟ್ಟಣದ ಶ್ರೀ ವಿಠಲ ಮಂದಿರದಲ್ಲಿ ಏಕಾದಶಿ ಪ್ರಯುಕ್ತ 5 ದಿನಗಳ ಕಾಲ ನಡೆದ ಶ್ರೀ ಪಾಂಡುರಂಗ ವಿಠಲ ಪ್ರವಚನದ ಕಾರ್ಯಕ್ರಮದ ಮಂಗಳೋತ್ಸವ ರವಿವಾರ ಜರುಗಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಟ್ಟಣದ ಹಿರಿಯ ವೈದ್ಯ ಡಾಕ್ಟರ್ ವಿಎಸ್ ಕಾರ್ಚಿಯವರು ಮಾತನಾಡಿ 5 ದಿನಗಳವರೆಗೆ ಆಲಿಸಿದ ಪ್ರವಚನದ ಅಮೂಲ್ಯ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಪ್ರವಚನಕಾರರಾದ ಪರಮ ಪೂಜ್ಯ ಸಿದ್ದರಾಮ ಶಿವಯೋಗಿಗಳು ತಮ್ಮ ಕೊನೆಯ ದಿನದ ಪ್ರವಚನದಲ್ಲಿ ಜಗತ್ತಿಗೆ ಬಂದ ಎಲ್ಲ ದಾರ್ಶನಿಕರು, ಮಹಾಪುರುಷರ, ಶರಣರ ಬದುಕಿನ ಆದರ್ಶಗಳನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಶ್ರೀ ಪಾಂಡುರಂಗ ವಿಠಲರ ಜೀವನದ ಆದರ್ಶಗಳನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿದ್ದೇನೆ. ಇದು ಕೇವಲ ಕೇಳಿ ಮುಗಿಸುವಂತಿರಬಾರದು. ಆಧ್ಯಾತ್ಮಿಕ ಚಿಂತನೆಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಸಿದ್ದರಾಮ ಶಿವಯೋಗಿಗಳನ್ನು ಶ್ರೀ ಪಾಂಡುರಂಗ ವಿಠಲ ಟ್ರಸ್ಟ್, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಪತ್ರಕರ್ತರ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಸಂಭಾಜಿರಾವ್ ವಾಡ್ಕರ್, ಡಾಕ್ಟರ್ ಎನ್ಎಲ್ ಶೆಟ್ಟಿ, ದತ್ತಾತ್ರೇಯ ಹೆಬ್ಬಸೂರ, ಟ್ರಸ್ಟ್ ಪದಾಧಿಕಾರಿಗಳು, ವಿವಿಧ ಸಮಾಜಗಳ ಗಣ್ಯರು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳಾ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಸಂಗನಗೌಡ ಗಬಸಾವಳಗಿ, ಜಿಲ್ಲಾ ವರದಿಗಾರರು, ವಿವಾ ನ್ಯೂಸ್, ತಾಳಿಕೋಟೆ. ಬಂದಿದ್ದಾರೆ. ತಾವೆಲ್ಲರೂ ಅವರಿಗೆ ಶುಭ ಹಾರೈಸಿ ಆಯುರಾಗ್ರೆ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸಿರಿ. ಇಷ್ಟ ಕಡೆ ನಾನು ದೇವರನ್ನು ಆಷಾಢ ಏಕಾದಶಿಯ ನೈವೇದ್ಯವಾಗಿ ಎಷ್ಟು ವಿಜೃಂಭಣೆಯಿಂದ ತಾವೆಲ್ಲ ಏಕಾದಶಿಯನ್ನ ಆಚರಣೆ ಮಾಡಿದೆ ಅಂತಂದ್ರೆ ನೋಡ್ಬೇಕು. ಗುಡಿ ದೇವಸ್ಥಾನ ಮುಂಜಾನೆಯಿಂದ ಖಾಲಿನೇ ಇಲ್ಲ. ಇಷ್ಟು ಮಂದಿ ತಾಯಂದಿರು ಬಂದರು. ಬಹುತೇಕ ತಾಳಿಕೋಟೆಯ ಎಲ್ಲ ಹೆಣ್ಣು ಮಕ್ಕಳ ತಾಯಂದಿರು ಪಾಂಡುರಂಗನ ದರ್ಶನ ತಗೊಂಡು ಹೋದರು, ನೈವೇದ್ಯ ಕೊಟ್ಟು ಹೋದ್ರು. ಹಂಗೆ ಇಲ್ಲಿ ಬಂದ ಹಾಡೋರೇ ಎಷ್ಟು ಮಂದಿ ಹಾಡಿದ್ರು ಅಂತಂದ್ರೆ ನಮ್ಮ ಸಾಯಿ ಸಮಿತಿಯವರೆಲ್ಲರೂ ಬಂದ 2-3 ತಾಸು ಹಾಡಿದರು. ಬಹಳಷ್ಟು ಮಂದಿ ತಾಯಿಯಂದಿರು ಬಂದರು. ಆದ್ರೆ ನಮ್ಮ ಶರಣರು ಬಹಳ ಕಡಿಮೆ, ಹೆಣ್ಮಕ್ಳು ಬಹಳ ಬರ್ಲಿಲ್ಲ. ಯಾಕೋ ಮತ್ತೆ ನಿಮಗೇನು ಗೊತ್ತಿದೆ ಸ್ವಾಮಿಗಳು ಅಂತಂದ್ರೆ ನಾನು ಇಲ್ಲೇ ಕೂತಿದ್ದೆ. ನಾನು ಮುಂಜಾನೆಯಿಂದ ಮಧ್ಯಾಹ್ನ ತನಕ ಬಹುತೇಕ ಎಲ್ಲ ತಾಯಿಯಂದಿರು ಬರೋದನ್ನ ಹಾಡಕ್ ಕೇಳ್ಕೊಂತ ನಾನು ಇಲ್ಲೇ ಕೂತಿದ್ದೆ ಮಧ್ಯಾಹ್ನದವರೆಗೂ. ಬಹಳಷ್ಟು ಮಂದಿ ತಾಯಿಯಂದಿರು ಬಂದ್ರಿ. ಈ ಆಷಾಢ ಏಕಾದಶಿಯನ್ನ ಬಹುತೇಕ ಈ ವರ್ಷ ಬಹಳ ವಿಜೃಂಭಣೆಯಿಂದ ತಾವೆಲ್ಲ ಆಚರಣೆ ಮಾಡಿರಿ. ನಮ್ಮ ಪಾಂಡುರಂಗನ ಸಮಿತಿಯವರು, ನಮ್ಮ ಸಂಭಾಜಿಯವರನ್ನ ಮೊದಲು ಮಾಡಿಕೊಂಡು ದೇಶಪಾಂಡೆ ಅವರು, ಇನ್ನುಳಿದ ಎಲ್ಲ ಹಿರಿಯರು ಬಹಳಷ್ಟು ವಿಶೇಷವಾಗಿ ಈ ವರ್ಷ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡಿರಿ. ಬಹುತೇಕ ಇದು ಇವತ್ತು ಕೊನೆಯ ದಿನ. ನಾಳೆ ನೀವೆಲ್ಲ ಬರ್ತೀರಿ? ಯಾಕೆ ಮತ್ತೆ ನೀನೇ ಇರಂಗಿಲ್ಲ ಸ್ವಾಮಿ. ನಾವಿದ್ರ